ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವ ದೈವ ದೇವರ ಸಂದೇಶ ಏನಾಗಿದೆ, ಯಾವ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ, ಯಾವ ವಿಚಾರದಲ್ಲಾಗಿರಬಹುದು ಅಥವಾ ಯಾವ ವಿಚಾರ ನಿಮಗೆ ಮುಂದೆ ಬರುವಂತಹ ಆಗುವಂತಹ ಕೆಲ ಘಟನೆಗಳಿಗೆ ಮುನ್ಸೂಚನೆ ನೀವು ನಂಬುವಂತಹ ದೈವ ದೇವರು ನಿಮಗೆ ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಕೆಲ ಕಾರ್ಡ್ಸ್ಗಳನ್ನು ಹಾಗೂ ಯೂನಿವರ್ಸಲ್ ಮೆಸೇಜ್, ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ಅನ್ನುವಂತಹ ಸೂಚನೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಂದಿನಂತೆ ನಿಮ್ಮ ಮುಂದೆ ಕೆಲ ಕಾರ್ಡ್ಸ್ಗಳನ್ನು ಇಡ್ತಾ ಹೋಗ್ತೀನಿ. ಓಕೆ, ನೀವು ನಂಬುವಂತಹ ದೈವ ದೇವರ ಮೆಸೇಜ್ ಏನಾಗಿದೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನು ಇಡ್ತಾ ಹೋಗ್ತಾ ಇದ್ದೀನಿ. ಯಾವ ಕಾರ್ಡ್ಸ್ಗಳು ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸ್ಯುನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ, ನಿಮಗೆ ಯಾವ ಮುನ್ಸೂಚನೆ ನಿಮಗೆ ಮುಂಚಿತವಾಗಿ ನೀವು ನಂಬುವಂತಹ ದೈವ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಮುಂದಿನ 3 ತಿಂಗಳ ಏನು ಭವಿಷ್ಯದಲ್ಲಿ ಯಾವ ಮುನ್ಸೂಚನೆ ಬರ್ತಾ ಇದೆ, ಯಾವ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನೀವು ನಂಬುವಂತಹ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ, ಬಹಳಷ್ಟು ಸಂಕಷ್ಟಕ್ಕೆ ಸಿಗಾಕೊಳ್ಳುವಂತಹ ಆಗಿರ್ಬೋದು, ಸಿಗಿಸುವಂತಹ ವಿಚಾರಗಳಾಗಿರಬಹುದು ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಆಲ್ರೆಡಿ ಈ 2 ವಾರಗಳಿಂದ ನಿಮಗೆ ಭಾಳಷ್ಟು ಗೊಂದಲಗಳು, ಕೆಟ್ಟ ಯೋಚನೆಗಳು, ಭಯ, ಇದು ಎಲ್ಲನೂ ಕೂಡ ಎಮೋಷನ್ಸ್, ಕಣ್ಣೀರುಗಳು 2 ವಾರದಿಂದ ನೀವು ಕಾಣ್ತಾ ಇದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲ ವ್ಯಕ್ತಿಗಳು ನಿಮಗೆ ಒಂದಷ್ಟು ಈಗೋ ಹರ್ಟ್ ಮಾಡುವಂಥದ್ದು ಅಥವಾ ನಿಮ್ಮ ಮಿಸ್ಟೇಕ್ಸ್ಗಳನ್ನು ಎತ್ತಿ ಹಿಡಿಯುವಂಥದ್ದು. ಹಾಗೆ ನಿಮಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ವಿಚಾರನ ಭಾಳಷ್ಟು ಮೈಂಡ್ನಲ್ಲಿ ತಗೊಂಡು ನೆಗೆಟಿವ್ ಆಲೋಚನೆಗಳನ್ನಾಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜೀಸ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರಿ. ನಿಮಗೆ ನೀವೇ ಈ ಪಾಸ್ಟಲ್ಲಿ ಆಗಿರುವಂತಹ ವಿಚಾರಗಳನ್ನು ಭಾಳಷ್ಟು ಮೆಲ್ಕು ಹಾಕುವಂಥದ್ದು, ಭಾಳಷ್ಟು ಹೇಗೆ ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆ ಆಗುವಂತಹ ಒಳ್ಳೆ ವಿಚಾರಗಳಿಗೂ ಕೂಡ ತಲೆ ಕೆಡಿಸ್ಕೊಳ್ದೆ ಈ ಪಾಸ್ಟಲ್ಲಿ ಆಗಿರುವಂತಹ ವಿಚಾರಗಳನ್ನು ಪದೇ ಪದೇ ನೀವು ಮೆಲ್ಕು ಹಾಕ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ನೀವೇನು ಮಾಡ್ತಾ ಇದ್ರಿ, ನಿಮ್ಮ ಮೈಂಡ್ಗೆ ಅದು ಒಂದಷ್ಟು ಹಿಂಸೆ, ಮಾನಸಿಕ ಹಿಂಸೆನ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿ. ಇಲ್ಲಿ ನೆಕ್ಸ್ಟ್ ಕಾರ್ಡ್ ಬಂದು ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಳ್ಳೆಯ ಸ್ಥಾನಕ್ಕಾಗಿರ್ಬಹುದು, ಒಳ್ಳೆಯ ಒಂದು ಯಾರೆಲ್ಲ ಪ್ರಮೋಷನ್ಗೆ ಅಂತ ನೋಡ್ತಾ ಇದ್ದೀರಿ ಅದೆಲ್ಲನೂ ಆಗುವಂತಹ ಸಾಧ್ಯತೆ ಇದೆ. ಯಾವುದೇ ಒಂದು ವಿಚಾರನ ನೀವೇನು ಅಂದ್ಕೊಂಡಿದ್ರಿ, ಏನು ಮನಸ್ಸಂಕಲ್ಪ ಇದೆ ನಿಮಗೆ, ನೀವು ನಂಬುವಂತಹ ದೇವರನ್ನ ನೀವೇನೆಲ್ಲ ನೀವು ಬೇಡ್ಕೊಂಡಿದ್ರಿ ಅದೆಲ್ಲನೂ ಕೂಡ ಆಗುವಂಥ ಅಥವಾ ನೀವು ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ, ನಿಮ್ಮ ಲೈಫಲ್ಲಿ ಆಗುವಂಥದ್ದಿದೆ. ಬಟ್ ಆದರೆ ನಿಮ್ಮ ಆರ ಆಗಿರಬಹುದು, ನಿಮ್ಮ ಸುತ್ತ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು, ಯಾವ ರೀತಿ ನಿಮಗೆ ನೀವೇ ಎನರ್ಜಿನ ಡ್ರೈವ್ ಮಾಡ್ಕೊಂಡಿದ್ದೀರಿ ನಿಮಗೆ ನೀವೇ ಒಂದು ಸಲ ನೋಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಪದೇ ಪದೇ ಯೋಚನೆ ಮಾಡುವಂಥದ್ದು, ಮಾನಸಿಕವಾಗಿ ಹಿಂಸಿಸ್ಕೊಳ್ಳುವಂಥದ್ದು, ನಿಮಗೆ ನೀವೇ ಹಿಂಸಿಸ್ಕೊಳ್ಳೋದು, ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ನೆಗೆಟಿವ್ ಆವರಿಸ್ಕೊಳ್ಳುತ್ತೆ. ನೆಗೆಟಿವ್ ಯೋಚನೆ ಮಾಡಿ ಏನಾಗುತ್ತೆ, ನಮ್ಮ ಆರನ ನಾವು ಬಹಳಷ್ಟು ನಮ್ಮ ಲೈಫಲ್ಲಿ ಒಳ್ಳೇದಾಗೋದನ್ನು ಕೂಡ ನಮಗೆ ನಾವೇ ಸ್ಕಿಪ್ ಮಾಡ್ತೀವಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನೆಗೆಟಿವ್ ಥಿಂಕ್ ಮಾಡುವಂಥದ್ದು ಕಮ್ಮಿ ಮಾಡಿ ಆದಷ್ಟು ಒಳ್ಳೆ ಬುಕ್ಸ್ಗಳನ್ನು ಓದುವಂಥದ್ದು ಅಥವಾ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ನಿಮ್ಮ ಮನೆ ಟಿವಿನೋ ಮೊಬೈಲಲ್ಲೋ ಯಾವುದಾದ್ರೂ ಒಂದು ಮಂತ್ರ ಚಾಂಟಿಂಗೋ, ಯಾವುದೇ ರಿಲಿಜಿಯನ್ ಆಗಿರಲಿ ಆ ಮಂತ್ರದಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ, ಅವರವ್ರದೇ ಆದಂತಹ ರಿಲಿಜಿಯನ್ಸ್ಗಳಲ್ಲಿ ಸ್ವಿಚ್ ವರ್ಡ್ಸ್ಗಳು ಕೊಟ್ಟಿರ್ತಾರೆ, ಮಂತ್ರಗಳು ಕೊಟ್ಟಿರ್ತಾರೆ, ಕೆಲವೊಂದು ಏನೋ ಒಂದು ಬರೆದಿರ್ತಾರೆ, ಅದನ್ನು ಓದ್ಕೊಳ್ಳೋದು ಅಥವಾ ಮುಂದೆ ಆಗುವ ಒಳ್ಳೆ ವಿಚಾರದ ಬಗ್ಗೆ ಯೋಚನೆ ಮಾಡಿ. ಓಕೆ, ಸೊ ಇಲ್ಲಿ ಬ್ರಾಹ್ಮಿನ್ ಅಂತ ಹೇಳಿ ಬರ್ತಾ ಇದೆ. ಯಾರಾದರೂ ಏನಾದರೂ ಹೋಮಗಳನ್ನು ಮಾಡಿಸ್ತೀನಿ ಅಂತ ಅಥವಾ ನಿಮ್ಮ ಜಾತಕಗಳನ್ನು
ಪರಿಶೀಲಿಸಿ ಅಥವಾ ಯಾವುದಾದ್ರೂ ಒಬ್ಬ ಬ್ರಾಹ್ಮಣನಿಗೆ ನಿಮ್ಮ ಕೈಲಾದಂತಹ ಸಹಾಯ ಆಗಿರ್ಬೋದು, ಫಲಗಳಾಗಿರ್ಬೋದು, ಈ ರೀತಿ ಎಲ್ಲ ಕೊಡುವಂಥದ್ದು ಮಾಡಿಕೊಂಡ್ರೆ ನೀವು ಒಂದು ಒಳ್ಳೆಯ ಸ್ಥಾನಕ್ಕೆ ಏನೆಲ್ಲ ನಿಮ್ಮ ಸಂಕಲ್ಪ ಇದೆಯಲ್ಲ ಅದನ್ನು ಸಾಧಿಸೋದಕ್ಕೆ ಇದು ಒಂದು ಒಳ್ಳೆಯ ಒಂದು ತಂತ್ರ ಅಂತನಾದರೂ ಹೇಳ್ಬೋದು, ಒಂದು ರೆಮಿಡಿ ಅಂತನಾದರೂ ಹೇಳ್ಬಹುದು. ಸೊ ಒಬ್ಬ ಬ್ರಾಹ್ಮಣನಿಗೆ ನಿಮ್ಮ ಕೈಲಾದಂತಹ ವಸ್ತ್ರ ಆಗಿರಬಹುದು, ಫಲಗಳಾಗಿರ್ಬೋದು, ಅಥವಾ ದಕ್ಷಿಣೆ ಆಗಿರ್ಬೋದು, ಇದನ್ನು ಕೊಟ್ಟು ಕಾಲಿಗೆ ಬೀಳುವಂಥದ್ದು ಕೂಡ ಮಾಡಿದ್ರೂ ಕೂಡ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿದ್ರಿ ಈ 3 ತಿಂಗಳ ಒಳಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಇಲ್ಲಿ ಮತ್ತೊಂದು ಮೆಸೇಜ್ ಏನು ಕೊಡ್ತಾ ಇದೆ ಯೂನಿವರ್ಸ್, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಪ್ರಕೃತಿ ನಿಮಗೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಕನಸಿನ ಮೇಲೆ ನೀವು ನಂಬಿಕೆ ಇಡಿ ಅಂತ. ಸಾಕಷ್ಟು ಜನ ನಾನು ಕಾರ್ ತಗೊಳ್ಬೇಕು, ಮನೆ ತಗೊಳ್ಬೇಕು, ನಾನು ಇನ್ನೇನೋ ಮಾಡಬೇಕು, ನಾನು ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತೀರಿ. ಅದೆಲ್ಲ ನನ್ನ ಕೈಯಲ್ಲಿ ಆಗತ್ತಾ ಅಂತ ಹೇಳಿ ನಿಮಗೆ ನೀವೇ ನೆಗೆಟಿವಿಟಿ ತುಂಬಿಕೊಂಡ್ರೆ ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ. ಪ್ರಕೃತಿ ಅದೇ ರೀತಿ ಹೇಳ್ತಾ ಇದೆ, ನೀವೇನು ಕನಸು ಕಟ್ಟಿದ್ದೀರಿ ಅದ್ರ ಮೇಲೆ ನಂಬಿಕೆ ಇಡಿ, ಅದ್ರ ಕಡೆ ಆ ವಿಚಾರವಾಗಿ ಮಾಡುವಂತಹ ಮೈಂಡ್ ಸೆಟ್ಟಿಗೆ ಹೋಗಿ ಒಂದಷ್ಟು ನಿಮ್ಮ ಎನರ್ಜಿನ ಫಸ್ಟ್ ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ಹೇಳಿ. ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಬೆಡ್ರೂಮ್ ಆಗಿರ್ಬೋದು, ನಿಮ್ಮ ಬಟ್ಟೆಗಳಾಗಿರ್ಬೋದು, ಐರನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ಹಾಗೆ ಒಳ್ಳೆಯ ಮಂತ್ರ ಚಾಂಟ್ ಅದನ್ನು ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥದ್ದು. ದಯವಿಟ್ಟು ಗಾಸಿಪ್ ಯಾರಾದರೂ ನಿಮ್ಗೆ ಹೇಳೋವಂಥದ್ದಾಗಿರ್ಬೋದು, ಅಥವಾ ಮೊನ್ನೆ ನಡೆದಿರುವಂಥದ್ದು ಪದೇ ಪದೇ ಮೆಲ್ಕು ಹಾಕುವಂಥವ್ರನ್ನ ದಯವಿಟ್ಟು ನಿಮ್ಮಿಂದ ದೂರ ಇಡಿ. ಯಾಕೆಂದರೆ ನಿಮ್ಮ ಎನರ್ಜಿನೂ ಕೂಡ ಹಾಳು ಮಾಡುವಂತಹ ಸಾಧ್ಯತೆ ಇಂಥವರಿಂದ ನಿಮ್ಗೆ ಆಗತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಕನಸಿನ ಮೇಲೆ ನಂಬಿಕೆ ಇಡಬೇಕು, ಆ ಕನಸಿನ ಪರವಾಗಿ ನೀವು ಹೋರಾಡಬೇಕು. ಒಂದಷ್ಟು ನಿಮ್ಗೆ ಈಗ ಆಗ್ತಾ ಇರುವಂತಹ ನೆಗೆಟಿವಿಟಿಗೆ ಒಬ್ಬ ಆ ಬ್ರಾಹ್ಮಣನಿಗೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ದಾನ ಮಾಡಿ ಅವ್ರ ಹತ್ರ ನೀವು ಆಶೀರ್ವಾದ ತೊಗೊಂಡು ಬರೋದು ಉತ್ತಮ ಅಂತ ಹೇಳಿ ತೋರಿಸ್ತಾ ಇದೆ. ಇದು ನೀವು ನಂಬುವ ದೈವ ದೇವರ ಸಂದೇಶ ಆಗಿದೆ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಭಾಳಷ್ಟು ಫ್ಯಾಮಿಲಿಗಳಲ್ಲಾಗಿರ್ಬಹುದು, ಭಾಳಷ್ಟು ವಿಚಾರಗಳಲ್ಲಿ ನೀವೇನಾದರೂ ಕಿರಿಕಿರಿ ರಿಲೇಷನ್ಶಿಪ್ಪಲ್ಲಿ ಅಥವಾ ಪ್ರೀತಿಯಲ್ಲಿ ಗಂಡ ಹೆಂಡತಿ ನಡುವೆ ಬಹಳಷ್ಟು ಕಿರಿಕಿರಿ ಆಗುವಂಥದ್ದು ಏನಾದರೂ ಹಿಂದೆ ಇತ್ತು ಅಂತ ಹೇಳಿದ್ರೆ ಅಂತಹ ಸಂದರ್ಭಗಳು ಎಲ್ಲ ಕಳೆಯುವಂತಹ ಟೈಮ್ ಬಂದಿದೆ. ಈ 3 ತಿಂಗಳ ಒಳಗಡೆ ನೀವು ನಿಮ್ಮ ಫ್ಯಾಮಿಲಿಗಳ ವಿಚಾರದಲ್ಲಿ ಏನೇ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಮೇಜರ್ ಥಿಂಗ್ಸ್ಗಳಲ್ಲಿ ಏನಕ್ಕೆ ಹೋಗಿರ್ಬೋದು, ದೊಡ್ಡ ದೊಡ್ಡ ರೀತಿಯಲ್ಲಿ ಏನೇ ಆಗಿರಬಹುದು, ಬಟ್ ಆದರೆ ಒಳ್ಳೆಯ ಸಮಯ ಅನ್ನೋದು ನಿಮಗೆ ಬಂದಿದೆ ಅಂತ ಹೇಳಿ ಬರ್ತಾ ಇದೆ. ಎಲ್ಲ ರೀತಿಯೂ ನೀವು ಅನುಭವಿಸಿದಂಥದ್ದಾಗಿದೆ. ಬಟ್ ಇನ್ನು ಮುಂದೆ ಬಹಳಷ್ಟು ಖುಷಿಯ ವಾತಾವರಣ ನಿಮ್ಮ ಫ್ಯಾಮಿಲಿಯಲ್ಲಿದೆ ಅಂತ ಹೇಳಿ. ಗಂಡ ಹೆಂಡತಿ ನಡುವೆ ಏನಾದರೂ ಕಿರಿಕಿರಿ ಆಗ್ತಿತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಫುಲ್ ಸ್ಟಾಪ್ ಇಡುವಂತಹ ಒಂದು ಖುಷಿಯ ವಾತಾವರಣ ನೀವು ನೋಡಬಹುದು. ಹಾಗೆ ನಂತರದಲ್ಲಿ ಇಲ್ಲಿ ಯಾರಾದರೂ ಸೆಕೆಂಡ್ ಬೇಬಿ ಆಗಿರ್ಬೋದು, ಮಕ್ಕಳ ವಿಚಾರವಾಗಿ ಎದುರು ನೋಡ್ತಾ ಇದ್ರೂ ಕೂಡ ನೀವು ನಿಮ್ಮ ಲೈಫಲ್ಲಿ ಆಗುವಂತಹ ಸಾಧ್ಯತೆ ಈ 3 ತಿಂಗಳ ಒಳಗಡೆ ಆ ಥರದೊಂದು ನ್ಯೂಸ್ ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಏನೇ ಆಗಿರಬಹುದು, ಈ ಹಿಂದೆ ಗಲಾಟೆಗಳಾಗಿರಬಹುದು, ತೊಂದರೆಗಳಾಗ್ತಾ ಇರಬಹುದು, ಅಥವಾ ಇದೇ ವಿಚಾರವಾಗಿ ನೀವೇನು ಮಾಡ್ತಾ ಇದ್ರಿ ನಿಮ್ಮ ವ್ಯವಹಾರದ ಕಡೆ ಆಗಿರ್ಬೋದು, ಕೆಲಸದ ಕಡೆ ಆಗಿರ್ಬೋದು, ಬಹಳಷ್ಟು ಗಮನ ಕೊಡದಿರೆ ನೀವು ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಆಬ್ಸ್ಟಿಕಲ್ಸ್ನ ನೀವು ನೋಡಿದಿರಿ. ಇಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಒಂದು ವಿಚಾರ ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಏನೇ ಇರ್ಬೋದು, ಆ ಕಿರಿಕಿರಿ ಬರ್ತಾ ಇದ್ದ ಹಾಗೆ ಬರೀ ನಿಮ್ಮ ಮೈಂಡ್ ಸೆಟ್ ಅದೇ ಕಿರಿಕಿರಿಯಲ್ಲಿ ಇರುತ್ತೋ ಹೊತ್ತು ನನ್ನ ವ್ಯವಹಾರ ನಾಳೆ ಬೆಳಗ್ಗೆ ಯಾವ ರೀತಿ ಮಾಡಬೇಕು, ಅದು ಯಾವ ರೀತಿ ನಡೆಸಬೇಕು, ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಚೂರು ಗಮನ ಹರಿಸಿರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾಗ ಹಣಕಾಸಿನ ತೊಂದರೆ ತಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಏನು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ, ನಿಮ್ಮ ವ್ಯವಹಾರದ ಕಡೆನೂ ಗಮನ ಕೊಡಬೇಕಾಗತ್ತೆ. ಸಾರಿ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಬಹಳಷ್ಟು ಕೆಲಸದ ಒತ್ತಡ, ಕೆಲಸದ ವಿಚಾರವಾಗಿ ನೀವು ಮುಂದೆ ಹೋಗ್ತಾ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಣಕಾಸಿನ ಭರದಲ್ಲಿ, ಹಣ ಮಾಡುವ ಭರದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಲೈಫ್ನ ಸರಿಯಾಗಿ ನೋಡ್ಕೊಳ್ತಾ ಇರೋದಿಲ್ಲ. ನಿಮ್ಮ ಸ್ಟ್ರೆಸ್ ಆಗಿರಬಹುದು, ಅಥವಾ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಆಗಿರಬಹುದು, ದುಡಿಯೋ ಭರದಲ್ಲಿ ಏನಾಗ್ತಾ ಇದೆ ಅದನ್ನು ಸರಿಯಾಗಿ ನೋಡ್ಕೊಳ್ತಾ ಇರೋದಿಲ್ಲ. ಸೊ
ಎಲ್ಲನೂ ಬೇಕಲ್ಲ, ಅದೇ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ. ದುಡಿಯುವಂಥದ್ದೇ ಆ ಸಮಯ ಒಂದು ಕಡೆ ಇದ್ದರೆ ಫ್ಯಾಮಿಲಿಗೆ ಅಂತಲೇ ಒಂದು ಟೈಮ್ ಕೊಡಬೇಕಾಗತ್ತೆ, ಮಕ್ಕಳ ವಿಚಾರದಲ್ಲಿ ಒಂದು ಟೈಮ್ ಕೊಡಬೇಕಾಗತ್ತೆ. 24 ಗಂಟೆ ದುಡಿಯೋದು ಹೌದು, ಬಟ್ ಆದರೆ ಫ್ಯಾಮಿಲಿಗೂ ಅಂತಲೇ ಒಂದು ಟೈಮ್ ಕೊಡಬೇಕಾಗತ್ತೆ. ಅಲ್ಲಿನ ಯಾವುದೋ ಸ್ಟ್ರೆಸ್ಗಳನ್ನು ತೊಗೊಂಡು ಬಂದು ಅಥವಾ ಹಣಕಾಸಿನ ವಿಚಾರದಲ್ಲಿ ಸ್ಟ್ರೆಸ್ಗಳು ತೊಗೊಂಡು ಬಂದು ನೀವು ನಿಮ್ಮ ವೈಫಿಗೋ ಹಸ್ಬೆಂಡ್ಗೋ ಹಾಕುವಂಥ ಸಾಧ್ಯತೆಯೂ ಕೂಡ ನಾನು ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ರಿಸೀವಿಂಗ್ ಗಿಫ್ಟ್ ಅಂತ ಹೇಳಿ ಬರ್ತಾ ಇದೆ. ಈ 3 ತಿಂಗಳು ಒಳಗಡೆ ನಿಮ್ಮ ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಅಥವಾ ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು, ಅಥವಾ ಯಾರೋ ಒಬ್ಬರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರಾದರೂ ಒಬ್ಬರ ಕಡೆಯಿಂದ ಫ್ರೆಂಡ್ಸ್ ನಡುವೆ, ಕೊಲೀಗ್ಸ್ಗಳ ನಡುವೆ, ನಿಮ್ಮ ಬರ್ತ್ಡೇ ಆಗಿರ್ಬೋದು, ಏನಾದರೂ ಇರಬಹುದು. ರಿಸೀವಿಂಗ್ ಗಿಫ್ಟ್ಸ್ ಅಂತ ಬರ್ತದೆ. ಯಾರಾದರೂ ನಿಮಗೆ ಗಿಫ್ಟ್ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿ ನಾನು ಈ 3 ತಿಂಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗೆ ಎ ಟೈಮ್ ಫಾರ್ ಹೀಲಿಂಗ್ ಅಂತ ಹೇಳಿ ಬರ್ತಾ ಇದೆ. ಇದು ಒಂದು ಒಳ್ಳೆಯ ಟೈಮ್ ಆಗಿದೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ. ನಿಮ್ಮನ್ನು ನೀವು ಏನೆಲ್ಲ ನೀವು ನಿಮ್ಮ ಫ್ಯಾಮಿಲಿ ಲೈಫ್ಗಾಗಿರ್ಬೋದು ಅಥವಾ ಕೆಲಸದ ವಿಚಾರದಲ್ಲಾಗಿರ್ಬೋದು, ಒತ್ತಡಗಳಿಂದ ನಾನು ಯಾವ ರೀತಿ ಎಲ್ಲ ಮಿಸ್ಟೇಕ್ಸ್ ಮಾಡಿದ್ದೀನಿ ಅನ್ನುವಂಥದ್ದು, ನಿಮ್ಮನ್ನು ನೀವು ನಿಮ್ಮ ತಪ್ಪುಗಳನ್ನು ನೀವು ಕಂಡುಹಿಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಎನರ್ಜಿನ ನೀವು ಹೀಲ್ ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ಬೇಕಾಗತ್ತೆ. ಒಂದಷ್ಟು ನಾನು ಏನು ಮಾಡಬೇಕು, ನನ್ನ ಟೈಮ್ ಟೇಬಲ್ ಈ ರೀತಿ ಇರಬೇಕು, ನನ್ನ ಊಟದ ಪದ್ಧತಿ ಈ ರೀತಿ ಇರಬೇಕು, ಹಾಗೆ ನಾನು ಇದೇ ಟೈಮಿಂಗ್ ಮಲಗಬೇಕು, ಇಷ್ಟೇ ಸಮಯಕ್ಕೆ ನಾನು ಮೊಬೈಲ್ನ ಹಿಡಿಬೇಕು, ನನ್ನ ಲೈಫಲ್ಲಿ ನಾನು ಮುಂದೆ ಏನು ಮಾಡಬೇಕು, ಈ ರೀತಿಯಾದಂಥ ಒಂದು ಟೈಮ್ ಟೇಬಲ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಇದು ಒಂದು ಬೆಸ್ಟ್ ಟೈಮ್. ನಿಮ್ಮನ್ನು ನೀವು ನಿಮ್ಮದೇನೇ ಲೈಫಲ್ಲಿ ಮಿಸ್ಟೇಕ್ಸ್ ಆಗಿದ್ರು ಅಥವಾ ಮುಂದೆ ಹೋಗೋದಕ್ಕೆ ಈಗ ಹೀಲ್ ಮಾಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯ ಸೂಕ್ತ ಸಮಯ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಯಾರೆಲ್ಲ 3ನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ನೀವು ನಂಬುವ ದೈವ ದೇವರು ಏನು ಸಂದೇಶ ಕೊಡ್ತಾ ಇದ್ದಾರೆ ನಿಮಗೆ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಜೊತೆಯಲ್ಲಿ 2 ಆಫ್ ವಾಂಡ್ಸ್ ಬರ್ತಾ ಇದೆ. ಇಲ್ಲಿ ಯಾವುದಾದ್ರೂ ಒಂದು ಕೆಲಸಗಳು ಆಗದೆ ನಿಮ್ಮ ಲೈಫಲ್ಲಿ ಆಗದೆ ಸ್ಟ್ರಕ್ ಆಗಿದ್ರೆ, ನಿಂತಿದ್ರೆ, ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ, ಕೂತು ಯೋಚನೆ ಮಾಡಬೇಕಾಗತ್ತೆ, ಸಮಾಧಾನವಾಗಿ ಇರಬೇಕಾಗತ್ತೆ. ಇಲ್ಲಿ ನೀವು ಯಾರಿಗೋ ಬಕೆಟ್ ಹಿಡಿಯುವಂಥದ್ದಾಗಿರ್ಬೋದು, ಅಥವಾ ಯಾರಿಂದನೋ ನನ್ನ ಲೈಫ್ ಆಗ್ಬಿಡುತ್ತೆ ಅನ್ನುವಂಥದ್ದು, ಈ ರೀತಿಯೆಲ್ಲ ಯೋಚನೆಗಳು ತಲೆಯಿಂದ ತೆಗಿಬೇಕಾಗತ್ತೆ. ಯಾರಿಂದನೂ ಕೂಡ ಆಗೋಲ್ಲ, ಯಾಕೆಂದರೆ ನಿಮ್ಮ ಲೈಫಲ್ಲಿ ನೀವು ಒಂದು ರೀತಿಯಾದಂತಹ ಎಲ್ಲ ರೀತಿಯಾದಂಥ ಯೋಚನೆ ಮಾಡುವಂಥ ಮೈಂಡ್ಸೆಟ್ನವರಾಗಿದ್ರಿ. ಸೊ ಯಾರನ್ನೋ ಡಿಪೆಂಡ್ ಆಗಿ ನೀವು ನಿಮ್ಮ ಲೈಫ್ನ ನಡೆಸಬೇಕು ಅಂದರೆ ಅದು ಸುಳ್ಳಿನ ಮಾತು. ಸೊ ಹಾಗಾಗಿ ಏನೇ ಆಗಿದ್ರೂ ಕೂಡ ನಿಮ್ಮ ಲೈಫಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ ಮುಂದಕ್ಕೆ ಹೋದರೆ ಒಂದು ರೈಟ್ ಡಿಸಿಷನ್. ಯಾಕೆಂದರೆ ಆಪ್ಷನ್ಸ್ಗಳು ಬಹಳಷ್ಟಿದೆ ನಿಮ್ಮ ಲೈಫಲ್ಲಿ. ಕೆಲಸದ ವಿಚಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಯಾವುದೇ ಮನೆಯಲ್ಲಿರೋ ಹೆಣ್ಮಕ್ಳಿಗಾಗಿರ್ಬೋದು, ಇದು ಕೆಲಸಕ್ಕೆ ಹೋಗೋರಿಗೆ ಈ ರೀತಿ ಆಗಿದ್ರೆ, ಮನೆಯಲ್ಲಿರೋರಿಗೆ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಗೊಂದಲಗಳಿತ್ತು ಅಂತ ಹೇಳಿದ್ರೆ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಅವ್ರೇನು ಅಂದ್ಕೊಳ್ತಾರೋ, ಇವ್ರೇನು ಅಂದ್ಕೊಳ್ತಾರೋ, ಅದನ್ನು ತೊಗೊಂಡ್ರೆ ಏನಾಗುತ್ತೋ, ಈ ರೀತಿಯ ಸಂಕೋಚದ ಮೈಂಡ್ಸೆಟ್ನ ಬಿಟ್ಟು ಹಾಕಿ. ಸೊ ನಿಮ್ಗೆ ಏನಾಗಬೇಕು ಅದನ್ನು ನೀವು ಬಾಯ್ಬಿಟ್ಟು ಹೇಳುವಂಥದ್ದಾಗಿರ್ಬೋದು, ಅಥವಾ ನೀವು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ ಅದನ್ನು ಪಡೆಯುವಂಥದ್ದು. ಯಾವುದೇ ಒಂದು ವ್ಯವಹಾರ ಆಗಿರಲಿ, ಕೆಲಸ ಆಗಿರಲಿ, ಕೂತು ಯೋಚನೆ ಮಾಡಿ ರೈಟ್ ಡಿಸಿಷನ್ ತೊಗೊಂಡು ಎಲ್ಲರ ಹತ್ರನೂ ಕೂಡ ಒಳ್ಳೆಯ ಮೈಂಡ್ಸೆಟ್ನಿಂದ ಮುಂದೆ ಹೋದರೆ ನಿಮ್ಮ ಕೆಲಸಗಳು ಆಗುವ ಸಾಧ್ಯತೆ ಹೆಚ್ಚಿದೆ. ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಫ್ಲವರ್ಸ್ ಬರ್ತಾ ಇದೆ. ಅಂದರೆ ಈ 3 ತಿಂಗಳ ಒಳಗಡೆ ನಿಮ್ಮ ಆರೋಗ್ಯದಲ್ಲಾಗಿರ್ಬಹುದು, ಅಥವಾ ನೀವು ಯಾವುದೋ ಒಂದು ವಿಚಾರದಲ್ಲಾಗಿರಬಹುದು, ಭಾಳಷ್ಟು ಲಾಸ್ ಏನಾದರೂ ಅನುಭವಿಸಿದರೆ, ಹಾಗೆ ನೀವು ಬಹಳಷ್ಟು ಟ್ರೀಟ್ಮೆಂಟ್ಗಳು, ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಬಹಳಷ್ಟು ಸುಧಾರಿಕೆ ಆಗುವಂತಹ ಸಾಧ್ಯತೆ ಇದೆ. ಫ್ಲವರ್ಸ್ ಬಂದಾಗ ಏನಾಗುತ್ತೆ, ಈ ಫ್ಲವರ್ಸ್ ಕಾರ್ಡ್ ಬಂದಾಗ ಏನಾಗುತ್ತೆ, ನಮ್ಮ ಮನಸ್ಸು ಬಹಳಷ್ಟು ನೆಮ್ಮದಿಗೆ ಹೋಗುವಂಥದ್ದು. ಯಾವುದೋ ಒಂದು ಇಷ್ಟು ದಿನಗಳ ಕಾಲ ಆಗ್ತಾನೇ ಇರೋದಿಲ್ಲ. ಯಾವಾಗಲೂ ನೋಡಿ, ಟ್ಯಾರೋ ಕಾರ್ಡ್ಸ್ ಆಗಿರ್ಬೋದು, ನಿಮ್ಮ ಕನಸುಗಳಲ್ಲಾಗಿರ್ಬೋದು, ಹೂಗಳು ಕಂಡ ತಕ್ಷಣ ಹೆದರೋದಕ್ಕೆ ಹೋಗಬೇಡಿ. ಹೂಗಳು ಕಂಡ ತಕ್ಷಣ ಇದು ನಿಮಗೆ ಶುಭ ಸೂಚನೆ ಅಂತ ನೀವು ತಿಳ್ಕೊಳ್ಳಿ. ಶುಭ ಫಲ ಕೊಟ್ಟಿದೆ ಭಗವಂತನಿಂದ. ನಮಗೆ ಯೂನಿವರ್ಸಲ್ ಮೆಸೇಜ್ ಏನು ಬಂದಿದೆ, ಶುಭ ಸೂಚನೆ ಒಂದು ಕೊಡ್ತಾ ಇದೆ ಅಂತೇಳಿ. ಯಾವುದೋ ಒಂದು ಶುಭ ಕಾರ್ಯಗಳು ಆಗುವಂಥದ್ದು 3 ತಿಂಗಳ ಒಳಗಡೆ ಶುಭ ಸೂಚನೆನೇ ಬಂದಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳಿ. ನಾನು ಬೆಳಗ್ಗೆ ಎದ್ದೆ, ತಿಂಡಿ ತಿಂದೆ, ಮಧ್ಯಾಹ್ನ ಮಲಗದೆ, ಇಷ್ಟಕ್ಕೆ ಆದೆ, ಒಳ್ಳೆ ಬಟ್ಟೆ ತೊಟ್ಟೆ, ಇದೇ ಮೈಂಡ್ಸೆಟ್ಟಿಂದ ನಿಮ್ಮ ಕಂಫರ್ಟ್ ಝೋನಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ಯಾಕೆಂದರೆ ಮುಂದೆ ನೀವು ಲೈಫಲ್ಲಿ ಸಾಧನೆ ಮಾಡಬೇಕಾಗಿರುವಂಥದ್ದು ಬಹಳಷ್ಟಿದೆ. ಇಯರ್ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಸಾಧನೆ ಮಾಡಬೇಕಾಗಿರುವಂಥದ್ದು ಬಹಳಷ್ಟು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ
ನಿಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಬೆಳಗ್ಗೆ ಟಿಫನ್ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ಸಂಜೆ ನಿದ್ದೆ ಮಾಡೋದು, ಮೊಬೈಲ್ ಹಿಡಿಯೋದು, ಒಂದಷ್ಟು ವಿಡಿಯೋಸ್ಗಳನ್ನು ನೋಡುವಂಥದ್ದು, ಒಂದಷ್ಟು ಇದೇ ಲೈಫ್ ಅಲ್ಲ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕಾಗತ್ತೆ. ಸಾಧನೆ ಇಷ್ಟೇ ಅಲ್ಲ, ಇನ್ನೂ ಮಾಡುವಂತಹ ಕೆಲಸಗಳು ಬಹಳಷ್ಟಿದೆ. ನೀನು ಮುಂದುವರಿ, ನಾನು ನಿನ್ನ ಹಿಂದೆ ಇರ್ತೀನಿ ಅನ್ನುವಂಥ ಒಂದು ಶುಭ ಸೂಚನೆಯನ್ನು ಕೂಡ ಯೂನಿವರ್ಸ್, ಪ್ರಕೃತಿ ನಿಮಗೆ ನೀಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಅದ್ಭುತವಾಗಿ ಕಾರ್ಡ್ಸ್ಗಳು ಬಂದಿದೆ. ದಯವಿಟ್ಟು ನೀವು ಇಲ್ಲಿ ಕಾರ್ಡ್ಸ್ ಏನು ತೋರಿಸಿದೆಯಲ್ಲ, ನಿಮಗೆ ಬಂದಿರುವಂತಹ ಯೂನಿವರ್ಸಲ್ ಮೆಸೇಜ್ ಅಂದ್ಕೊಳ್ಳಿ. ಮೆಸೇಜೇ ಬಂದಿದೆ, ನಿಮ್ಮ ಲೈಫಲ್ಲಿ ಸೂಚನೆಗಳು ಕೂಡ ಬಂದಿದೆ. ನಿಮ್ಮ ಲೈಫಲ್ಲಿ ಏನೇನು ಮಾಡಬೇಕು, ಏನೇನು ಬಿಡಬೇಕು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು, ಎಲ್ಲ ಕಾರ್ಡ್ಸ್ಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲೇ ಬಂದಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.